ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನಾನು ಟೆನ್ಸಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? 12 ಟೆನ್ಸಸ್ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಯಾವ ರೀತಿ ಟೆನ್ಸಸ್ಸನ್ನು ಐಡೆಂಟಿಫಿಕೇಷನ್ ಮಾಡಬೇಕು ಅಂತ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಈ ಒಂದು ಇಂಗ್ಲೀಷ್ ಗ್ರಾಮರು ನೀವು 6th ಕಲಿತಿರ್ತೀರಿ. ಸೊ 6th ನೀವು ಬಿ ಎ ಅಥವಾ ನೀವು BCom ನೀವು ಡಿಗ್ರಿಗೆ ಹೋಗ್ರಿ, ಯಾವುದೇ ಡಿಗ್ರಿಗೆ ಹೋಗ್ರಿ, ಮತ್ತು ಅಷ್ಟೇ ಅಲ್ಲ ನೀವು ಸೆಕೆಂಡ್ ಇಯರಲ್ಲಿ ಹೋಗ್ರಿ, ನಿಮಗೆ ಟೆನ್ಸಸ್ ಗ್ರಾಮರ್ ಇದ್ದಿದ್ದೆ. ಓಕೆನಾ? ಸೊ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕ್ರಿ. ಹೌದ್ರಿ? ಸೊ ಇದನ್ನು ಪರ್ಫೆಕ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಟೆನ್ಸಸ್ಸನ್ನು ಯಾವ ರೀತಿ ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಟೆನ್ಸಸ್ ಅಂದರೆ ಗೊತ್ತಿರಬೇಕ್ರಿ. ಸೊ ಕಾಲಗಳು ಅಂತಿರಲ್ಲ, ಕನ್ನಡದಲ್ಲಿ ಏನಂತೀವಿ, ಕಾಲಗಳು ಅಂತ ಕರಿತೀವಿ. ಓಕೆನಾ? ಈಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ ಬರುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಒಂದು ನಿಮಿಷ ನೋಡಿ. ಓಕೆ, ಹಾಂ, ಈಗ ನೋಡಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆನಾ? ಸೊ ಅದೇ ರೀತಿಯಲ್ಲಿ ಇಲ್ಲೇನು ಬರುತ್ತೆ ಅಂತಂದರೆ ಇಂಗ್ಲೀಷಲ್ಲಿ ಚೇಂಜಸ್ ಏನು ಗೊತ್ತಾ? ಸೊ ಅಲ್ಲಿ ಜಸ್ಟ್ ನಿಮಗೆ ಡೈರೆಕ್ಟಾಗಿ ಅವೇ 3 ಬಂದುಬಿಡುತ್ತೆ, ನೀವು ಬರಿತೀರಾ. ಓಕೆನಾ? ಬಟ್ ಇಲ್ಲಿ 4 ಥರ ಬರುತ್ತೆ. ಇದರೊಳಗಡೆ ಸಬ್ ಪಾಯಿಂಟ್ಸಸ್ ಅಂತ ಬರುತ್ತೆ. ಅಂದರೆ ಒಂದು ಮೆಟ್ಟಿಗೆ ಅಂತಂದರೆ ನಿಮಗೆ ಹೆಂಗೆ ಹೇಳಬೇಕು ಅಂದರೆ, ಸೊ ಇದರಲ್ಲಿ 4 ಥರ ಟೆನ್ಸಸ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸಸ್ ಬರುತ್ತೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬರುತ್ತೆ. ಸೊ ಇವುಗಳನ್ನ ಟೆನ್ಸಸ್ಸನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಜಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದು ಯಾವ ಟೆನ್ಸಸ್ಸಲ್ಲಿದೆ ಅಂತ ನೀವು ಐಡೆಂಟಿಫಿಕೇಷನ್ ಮಾಡಬೇಕು, ಮತ್ತು ಕೊಟ್ಟಿರುವಂಥ ವರ್ಬನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಓಕೆನಾ? ಸೊ ಆ ರೀತಿ ಇರುತ್ತೆ. ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಟೆನ್ಸಸ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಟೆನ್ಸಸ್ ಪ್ಯಾರಾಗ್ರಾಫ್ ತೊಗೊಂಡು ಸೊ ನಿಮಗೆ ಸಾಲ್ವ್ ಕೂಡ ಮಾಡಿಕೊಡ್ತೀನಿ. ಓಕೆನಾ? ಸೊ ಬರ್ರಿ, ಏನಪ್ಪ ಅಂತಂದರೆ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, SV1 ಪ್ಲಸ್ ಆಬ್ಜೆಕ್ಟ್ ಗೊತ್ತಿರಬೇಕು. ಫಾರ್ಮುಲಾ ಏನಪ್ಪ ಅಂತಂದರೆ S+V1 ಪ್ಲಸ್ ಆಬ್ಜೆಕ್ಟ್. ಓಕೆನಾ? ಇದರ ಫಾರ್ಮುಲಾ ನೋಡಿ. V1 ಅಂತಂದರೆ ಮೇನ್ ವರ್ಬ್. ಓಕೆನಾ? MV ಅಂತ ಬರ್ಕೊಳ್ಳಿ. MV ಅಂತಂದರೆ V1 ಅಂತ ಅರ್ಥ. ಓಕೆನಾ? ನೋಡಿ, I write the Kannada, we write the Kannada, you write the Kannada, they write the Kannada, he writes the Kannada, she writes the Kannada, it writes the Kannada. ಸೊ ಈ ರೀತಿ ಅಂದರೆ ರೈಟ್ಸ್ ದ ಕನ್ನಡ ಅಂತ ಉಪಯೋಗ ಮಾಡ್ತೀವಿ. ಎಲ್ಲಿ ಹೀ, ಶಿ, ಇಟ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ರೈಟ್ಸ್ ಅಂತ ಉಪಯೋಗನ ಮಾಡ್ತೀವಿ. ES ಫಾರ್ಮನ್ನು ಹಚ್ಚಬೇಕು ರೀ. ಸೊ ಅಥವಾ S ಫಾರ್ಮ್ ಆದರೂ ಹಚ್ಚಬೇಕು. ಯಾಕಂದರೆ ಇಲ್ಲಿ ರೈಟ್ ಅಂತ ಬಂದಾಗ ಆಲ್ರೆಡಿ ಈಗ ಬಂದಿದೆ, ನಾವು ಎಸ್ ಅಷ್ಟೇ ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಬಟ್ ಬೇರೆ ಒಂದು ವರ್ಬ್ ಫಾರ್ಮಲ್ಲಿ ಏನಾಗುತ್ತೆ ಅಂತಂದರೆ ES ಅನ್ನು ಹಚ್ಚಬೇಕಾಗುತ್ತೆ. ಓಕೆನಾ? ಬನ್ನಿ, ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಾ, ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಸೊ ನಮಗೆ ಫಾರ್ಮುಲಾ ತಗೊಂಡು ನಾವು ನೋಡ್ತಾ ಹೋಗಬೇಕು. ಸೊ ಫಾರ್ಮುಲಾ ಬಂದಿಟ್ಟು ಏನಿದೆ, ಎಸ್ ಅಂದರೆ ಸಬ್ಜೆಕ್ಟು ಪ್ಲಸ್ ಈಸ್ ಆ್ಯಮ್ ಆರ್. ಈಸ್ ಆ್ಯಮ್ ಆರ್ ಅನ್ನೋದು ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್, HB ಅಂತ ಕರಿತೀವಿ. ಓಕೆನಾ? ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಪ್ಲಸ್ V1 ಅಂತಂದರೆ ಮೇನ್ ವರ್ಬ್ ಫಾರ್ಮ್ 1 ಅಂತ ಅರ್ಥ. ಈ ಮೇನ್ ವರ್ಬ್ ಫಾರ್ಮ್ 1 ಅಂತಂತಂದರೆ ವರ್ಬ್ ಫಾರ್ಮು ಯಾವ ಒಂದು ಫಾರ್ಮಲ್ಲಿದೆ ಅಂತ ಗೊತ್ತಿರಬೇಕು. ಅಂದರೆ ಫಾರ್ಮ್ ಅಂತಂದರೆ ಜಸ್ಟ್ V1, V2, V3 ಅಂತ ಬರುತ್ತೆ. ಈಗ ಜಸ್ಟ್ ನೋಡ್ಬೇಕಂತಂದರೆ ರೈಟು, ರೋಟ್, ರಿಟರ್ನ್ ಅಂತ ಬರುತ್ತೆ. ಅಂದರೆ ರೈಟ್ ಅನ್ನೋದು V1 ಆಗುತ್ತೆ, ರೋಟ್ ಅನ್ನೋದು V2 ಆಗುತ್ತೆ, ರಿಟರ್ನ್ ಅನ್ನೋದು ಏನಾಗುತ್ತೆ V3 ಫಾರ್ಮ್ ಆಗುತ್ತೆ. ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲೇನು ಬಂದಿದೆ ನೋಡಿ, ಐ ಆಮ್ ಟೇಕಿಂಗ್ ದ ಬುಕ್. ಓಕೆನಾ? ಐ ಆಮ್ ಟೇಕಿಂಗ್. ಸೊ ಯಾವುದೇ ಒಂದು ನೀವು ಟೆನ್ಸಸ್ಸನ್ನು ತೊಗೊಳ್ರಿ, ಜಸ್ಟ್ ನೀವು ಕಂಟಿನ್ಯೂಯಸ್ ಟೆನ್ಸ್, ಸೊ ING ಅಂತ ಬಂದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ V1 ಫಾರ್ಮ್ ಬರುತ್ತೆ. ಓಕೆನಾ?
ಸೊ ಇದೊಂದು ನಿಮ್ಮ ತಲೆಯಲ್ಲಿರಲಿ. ಯಾಕಪ್ಪ ಅಂತಂದರೆ V1 ಫಾರ್ಮ್ ಯಾವಾಗ ಬರುತ್ತೆ, ಮೇನಾಗಿ V1 ING ಇದ್ದಾಗ, ಸೊ ಯಾವಾಗ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ ಆವಾಗ V1 ಬರುತ್ತೆ. ಸೊ ಇದೊಂದು ಪರ್ಫೆಕ್ಟಾಗಿ ನಿಮಗೆ ಗೊತ್ತಿರಲಿ, ಯಾಕಂದರೆ ಕಂಟಿನ್ಯೂಸ್ ಟೆನ್ಸ್ ಮಾಡ್ತಿರ್ತೀವಿ. ಓಕೆನಾ? ಸಾರಿ, ಈಗ ನೋಡಿ, ಐ ಆಮ್ ಟೇಕಿಂಗ್ ದ ಬುಕ್, ವಿ ಆರ್ ಟೇಕಿಂಗ್ ದ ಬುಕ್. ಇಲ್ಲಿ ವಿ ಆರ್ ಅಂತ ಯಾಕೆ ಬಂತ ಹೇಳ್ರಿ? ಸೊ ವಿ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಪ್ಲೂರಲ್ ಫಾರ್ಮನ್ನು ಉಪಯೋಗ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಐಗೆ ಮಾತ್ರ ಐ ಆಮ್ ಅಂತ ಬರುತ್ತೆ, ಬಟ್ ಇಲ್ಲಿ ಹಿ, ಶಿ, ಇಟ್ ಅಂತ ಬಂದಾಗ ಏನಾಗುತ್ತೆ, ಈಸ್ ಬರುತ್ತೆ. ಓಕೆನಾ? ಇದು ಸಿಂಗ್ಯುಲರ್ ಫಾರ್ಮ್ ಮತ್ತು ಪ್ಲೂರಲ್ ಫಾರ್ಮ್ ಅಂತ ಯೂಸ್ ಮಾಡಬೇಕು. ಯಾಕಂದರೆ ಪ್ಲೂರಲ್ ಫಾರ್ಮ್ ಎಲ್ಲಿ ಯೂಸ್ ಆಗುತ್ತೆ, ಈ ಒಂದು ಸಿಂಗ್ಯುಲರ್ ಫಾರ್ಮ್ ಎಲ್ಲಿ ಯೂಸ್ ಆಗುತ್ತೆ, ಮತ್ತು ಈ ಒಂದು ಪ್ಲೂರಲ್ ಫಾರ್ಮ್ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ವಿ, ದೇ, ಯು, ಸೊ ಏನಾಗುತ್ತೆ ಇಲ್ಲಿ ಪ್ಲೂರಲ್ ಫಾರ್ಮ್ ಉಪಯೋಗ ಆಗುತ್ತೆ. ಓಕೆನಾ? ಈ ಒಂದು ಸಿಂಗ್ಯುಲರ್ ಫಾರ್ಮ್ ಎಲ್ಲಿ ಯೂಸ್ ಆಗುತ್ತೆ ರೀ? ಸೊ ಹಿ, ಶಿ, ಇಟ್ ಅಂತ ಬಂದಾಗ ಸಿಂಗ್ಯುಲರ್ ಫಾರ್ಮ್ ಯೂಸ್ ಮಾಡ್ತೀವಿ. ಓಕೆನಾ? ಇಲ್ಲಿ ING ಅಂತ ಬಂದಾಗ V1 ಗೊತ್ತಿರಬೇಕು ರೀ. ಸೊ ನೆಕ್ಸ್ಟ್ ನೋಡೋಣ ಬರ್ರಿ. ಸೊ ನೆಕ್ಸ್ಟ್ ನೋಡೋಣ ಅಂತಂದರೆ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಹ್ಯಾಸ್, ಹ್ಯಾವ್ ಪ್ಲಸ್ V3 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಹೌದ್ರಿ? ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಟೇಕ್, ಟುಕ್, ಟೇಕನ್. ಓಕೆನಾ? ಇಲ್ಲಿ ಟೇಕನ್ ಅಂತ ಬರ್ದಿದ್ದೀನಿ. ಯಾಕೆ ಹೇಳಿ? ಯಾಕಪ್ಪ ಅಂತಂದರೆ ಇಲ್ಲಿ V3 ಅಂತ ಇದೆ, ಅಂದರೆ MV3, ಅಂದರೆ MV ಅಂತಂದರೆ ಮೇನ್ ವರ್ಬ್ ಅಂತೀವಲ್ವ, ಮೇನ್ ವರ್ಬ್ ಥರ್ಡ್ ಫಾರ್ಮ್ ಬೇಕು ಇಲ್ಲಿ. ಅಂದರೆ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅಂತ ಬೇಕಾಗುತ್ತೆ. ಓಕೆನಾ? ಇಲ್ಲಿ ಥರ್ಡ್ ಫಾರ್ಮ್ ಉಪಯೋಗ ಮಾಡಬೇಕು ರೀ. ಸೊ ಐ ಹ್ಯಾವ್ ಟೇಕನ್ ದ ಬುಕ್. ಸೊ ಬಸ್ಟ್ ಇಲ್ಲಿ ಐ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಪ್ಲೂರಲ್ ಫಾರ್ಮನ್ನು ಉಪಯೋಗ ಆಗುತ್ತೆ. ಓಕೆನಾ? ಐ ಹ್ಯಾವ್ ಟೇಕನ್ ದ ಬುಕ್, ವಿ ಹ್ಯಾವ್ ಟೇಕನ್ ದ ಬುಕ್, ಹಿ ಹ್ಯಾಸ್ ಟೇಕನ್ ದ ಬುಕ್. ಸೊ ಹಿ ಹ್ಯಾಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಸಿಂಗ್ಯುಲರ್ ಫಾರ್ಮ್ ಉಪಯೋಗ ಆಗುತ್ತೆ. ಓಕೆನಾ? ಸೊ ಅದೇ ರೀತಿಯಾಗಿ ನಿಮಗೆ ಜಸ್ಟು ಇಲ್ಲಿ ಏನು ಗೊತ್ತಿರಬೇಕಪ್ಪ ಅಂತಂದರೆ ಇಲ್ಲಿ ಜಸ್ಟ್ ಸಿಂಗ್ಯುಲರ್ ಫಾರ್ಮ್, ಪ್ಲೂರಲ್ ಫಾರ್ಮ್ ಅಂತ ಗೊತ್ತಾಗಬೇಕು. ಯಾಕಪ್ಪ ಅಂತಂದರೆ ಈಗ ಜಸ್ಟ್ ಇಬ್ಬರು ಇರ್ತಾರೆ ಅಥವಾ 2 ನೇಮ್ಸ್ ಕೊಟ್ಟಿರ್ತಾರೆ. ಸೊ ಆವಾಗ ಒಂದು ಪ್ಯಾರಾಗ್ರಾಫಲ್ಲಿ 2 ನೇಮ್ಸನ್ನು ಕೊಟ್ಟಾಗ ನೀವು ಜಸ್ಟ್ ಏನು ಮಾಡಬೇಕು, ಅದು ಸಿಂಗ್ಯುಲರ್ ಫಾರ್ಮ್ ಅಥವಾ ಪ್ಲೂರಲ್ ಫಾರ್ಮ್ ಅಂತ ಗೊತ್ತಾಗಬೇಕು. ಯಾಕಪ್ಪ ಅಂತಂದರೆ ಈಗ ಒಂದು ಕ್ಲಾಸಲ್ಲಿ ಒಬ್ಬನು ಅಂತ ಕೊಡೋದಕ್ಕೂ, ಸೊ ಅಥವಾ ಒಂದು ಕ್ಲಾಸ್ ಅಂತ ಕೊಡೋದಕ್ಕೂ ಸೊ ನಿಮ್ಗೆ ಅರ್ಥ ಆಗೋಲ್ಲ. ಯಾಕಂತಂದರೆ ಜಸ್ಟ್ ಅಲ್ಲಿ ನೀವು ಚೆನ್ನಾಗಿ ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ಒಂದ್ಸಲ ಅದೇ ರೀತಿ ಕನ್ಫ್ಯೂಷನ್ಲಿ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತಲೇ ಕೊಟ್ಟಿರ್ತಾರೆ. ನೀವು ಎಷ್ಟು ಪರ್ಫೆಕ್ಟ್ ಆಗ್ರಿ, ಸೊ ನಿಮಗೆ ಕನ್ಫ್ಯೂಸ್ ಅಲ್ಲಿ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಆವಾಗ ನೀವು ಕನ್ಫ್ಯೂಷನ್ ಎಲ್ಲ ಆಗ್ತಿದೆ ಅನ್ನೋದು ಜಸ್ಟು ಸರಿಯಾಗಿ ಓದ್ಕೋಬೇಕು. ನೆಕ್ಸ್ಟ್ ಒಂದು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಒಂದು ನಾನು ಕೂಡ ಒಂದು ಏನಪ್ಪ ಅಂತಂದರೆ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಸೊ ಈ ಒಂದು ಟೆನ್ಸಸ್ಗಳನ್ನು ಅಪ್ಲೈ ಯಾವ ರೀತಿ ಯೂಸ್ ಆಗುತ್ತೆ, ಸೊ ಯಾವ ರೀತಿ ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, V3 ಫಾರ್ಮ್ ಆತ ಇದು. ಈಗ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬಂದಾಗ ಎಸ್ ಪ್ಲಸ್ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸೊ ಇಲ್ಲಿ ING ಅಂತ ಬಂದಿದೆ, ಸೊ ಏನು ಹಾಕಿದ್ದೀನಿ, V1 ಫಾರ್ಮ್ ಯೂಸ್ ಆಗಿದೆ. ಓಕೆ? ಯಾಕಂದರೆ ING ಹಚ್ಚಬೇಕಂತಂದರೆ ಯಾವಾಗಲೂ V1 ಫಾರ್ಮ್ ಯೂಸ್ ಆಗುತ್ತೆ. ಇಲ್ಲಿ ರೈಟ್ ಇದೆ, ಸೊ ರೈಟ್ ಇದ್ದದನ್ನು ನಾವೇನು ಮಾಡ್ತೀವಿ, ರೈಟಿಂಗ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಈಗ ರಿಟರ್ನಿಂಗ್ ಅಂತ ಯೂಸ್ ಮಾಡಬಾರ್ದು. ಯಾಕಂತಂದರೆ ರಿಟರ್ನ್ ಅನ್ನೋದು ಏನಾಗುತ್ತೆ, V3 ಫಾರ್ಮ್ ಆಗುತ್ತೆ. ಸೊ ಬಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ V1 ಪ್ಲಸ್ ING. ಓಕೆನಾ? ಸೊ ಐ ಹ್ಯಾವ್ ಬೀನ್ ರೈಟಿಂಗ್ ದ ಲೆಟರ್. ಓಕೆ? ವಿ ಹ್ಯಾವ್ ಬೀನ್ ರೈಟಿಂಗ್ ದ ಲೆಟರ್. ಸೊ ದೇ ಹ್ಯಾವ್ ಬೀನ್ ರೈಟಿಂಗ್ ದ ಲೆಟರ್. ಹಿ ಹ್ಯಾಸ್ ಬೀನ್ ರೈಟಿಂಗ್ ದ ಲೆಟರ್. ಸೊ ಇದೇ ರೀತಿಯಾಗಿ ಶಿ ಹ್ಯಾಸ್ ಬೀನ್ ರೈಟಿಂಗ್ ದ ಲೆಟರ್, ಇಟ್ ಹ್ಯಾಸ್ ಬೀನ್ ರೈಟಿಂಗ್ ದ ಲೆಟರ್. ಓಕೆನಾ? ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಯೂಸ್ ಆಗುತ್ತೆ. ಸೊ ಎಲ್ಲಿ ಸಿಂಗ್ಯುಲರ್ ಫಾರ್ಮ್ ಮತ್ತು ಎಲ್ಲಿ ಪ್ಲೂರಲ್ ಫಾರ್ಮ್ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಓಕೆ ರೀ? ಸೊ 4 ಟೆನ್ಸಸ್ ಮುಗಿತಾ? ಸೊ ನೆಕ್ಸ್ಟ್ ಬಂದು ನೋಡಿರಿ ಪಾಸ್ಟ್ ಟೆನ್ಸ್. ಈಗ ಪಾಸ್ಟ್ ಟೆನ್ಸಿಗೆ ಬರೋಣ. ಈಗ ಪ್ರೆಸೆಂಟ್ ಟೆನ್ಸದ್ದೆಲ್ಲ ಪರ್ಫೆಕ್ಟ್ ಆಯಿತು ಅಂದ್ಕೊಳ್ತೀನಿ. ಜಸ್ಟ್ ಈಗ ಪಾಸ್ಟ್ ಟೆನ್ಸಸ್ ಆಲ್ಮೋಸ್ಟ್ ನೋಡಿ, ನೀವು ಆನ್ಸರ್ಸನ್ನು ಬರಿಬೇಕಾದ್ರೆ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಆಲ್ಮೋಸ್ಟ್ ನಿಮಗೆ ಯಾವುದೇ ಒಂದು ಟೆನ್ಸಸ್ಸು ಪ್ಯಾರಾಗ್ರಾಫು ನಾನು ನೋಡಿದ ಪ್ರಕಾರ ಅಂತಂದರೆ ಜಸ್ಟು ಸೆಕೆಂಡ್ ಇಯರಲ್ಲಿ ಯಾರು ಓದ್ತಾ ಇರ್ತೀರ, ಸೊ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಪಾಸ್ಟ್ ಟೆನ್ಸಲ್ಲಿ ನಿಮಗೆ ಈ ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾ ಹೋಗ್ತಾರೆ.
ಯಾಕಂತಂದರೆ V2 ಫಾರ್ಮ್ ಬಂದಿತ್ತು ಅಂದರೆ ನೀವು ತಿಳ್ಕೊಂಬಿಡಿ ಇದು ಪಾಸ್ಟ್ ಟೆನ್ಸಲ್ಲಿದೆ. ಓಕೆನಾ, ಪಾಸ್ಟ್ ಟೆನ್ಸಲ್ಲಿ ಯಾವಾಗ ಗುರ್ತು ಹಿಡಿಬೇಕಪ್ಪ ಅಂದರೆ ಒನ್ಸ್ ಅಪಾನ್ ಎ ಟೈಮ್. ಸೊ ಒಂದಾನೊಂದು ಕಾಲದಲ್ಲಿ ಆಲ್ರೆಡಿ ಹೋಗಿದ್ದು, ಸೊ ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆನಾ, ಸೊ ಈ ರೀತಿಯಾಗಿ ಕೊಟ್ಟಿರಬೇಕಾದ್ರೆ ನೀವು ಪಾಸ್ಟ್ ಟೆನ್ಸನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಬನ್ನಿರಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ, ಬರೀ ಪಾಸ್ಟ್ ಟೆನ್ಸ್, ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ಅಷ್ಟೇ ಆಗಬೇಕು. ಪಾಸ್ಟ್ ಟೆನ್ಸಸ್ ಅಂತ ಆಗಿದೆ. ಸೊ ಎಸ್ ಹಚ್ಚಬಾರ್ದ್ರಿ. ಓಕೆನಾ, ಇಲ್ಲಿ ನೋಡಿ ಫಾರ್ಮುಲಾ ನೋಡಿ, ಎಸ್ ಪ್ಲಸ್ V2 ಪ್ಲಸ್ ಒಬ್ಜೆಕ್ಟ್ ಆಗಿದೆ. ಅಂದರೆ V2 ಫಾರ್ಮ್ ಅಂತಂದರೆ ವರ್ಬ್ ಫಾರ್ಮ್ ಸೆಕೆಂಡ್ ಫಾರ್ಮ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ, ವರ್ಬ್ ಸೆಕೆಂಡ್ ಫಾರ್ಮ್. ಇಲ್ಲಿ ವರ್ಬ್ ಸೆಕೆಂಡ್ ಫಾರ್ಮ್ ಅಂತ ಬಂದಾಗ ನೋಡಿ, ಅಲ್ಲಿ ನೋಡೋದು ಏನು ತೊಗೊಂಡಿದ್ದೆ ಅಂತಂದರೆ ನಿಮಗೆ ಐ ಟೇಕ್. ಓಕೆನಾ, ಇಲ್ಲಿ ಏನಂತ ತೊಗೊಂಡಿದ್ದೀವಿ, ಐ ಟುಕ್ ಅ ಪೆನ್. ಓಕೆ, ವಿ ಟುಕ್ ಅ ಪೆನ್. ಇಲ್ಲಿ ಜಸ್ಟ್ ಅಲ್ಲಿ ನಾವು V1 ಬಳಸಿದ್ವಿ, ಇಲ್ಲಿ V2 ಫಾರ್ಮನ್ನು ಯೂಸ್ ಮಾಡಿದ್ವಿ. ಓಕೆನಾ, ಇಲ್ಲಿ ಜಸ್ಟ್ ಟೇಕ್ ಇದ್ದು ಟುಕ್ ಆಗುತ್ತೆ. ನೆಕ್ಸ್ಟು V3 ಫಾರ್ಮ್ ಅಂದರೆ ಬಂದಾಗ ಟೇಕನ್ ಆಗುತ್ತೆ. ಓಕೆನಾ, ಸೊ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ V2 ಫಾರ್ಮನ್ನು ಯೂಸ್ ಮಾಡಿದ್ದೀವಿ. ಸೊ V1, V2, V3. ಸೊ ಅದು ಒಂದು ವಿಡಿಯೋನ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬರುತ್ತೆ. ಯಾಕಪ್ಪ ಅಂತಂದರೆ ಜಸ್ಟ್ ಇವುಗಳನ್ನು ಸ್ವಲ್ಪ ಪರ್ಫೆಕ್ಟ್ ಆಗಿ, ಸೊ ಒಂದು ಬೇಸಿಕ್ ಆದರೂ ನೀವು ಇದನ್ನು ಪರ್ಫೆಕ್ಟ್ ಆಗಿರಬೇಕು. ಸೊ ಆಲ್ಮೋಸ್ಟ್ ನೀವು ಬೇರೆ ಕಡೆಯಿಂದ ಹುಡುಕಿಡೋಕ್ಕೆ ಹೋಗಬೇಡಿ. ಸೊ ಯಾಕಂತಂದರೆ ನೀವು ಬೇರೆ ಕಡೆ ಪ್ರಾಕ್ಟೀಸ್ ಮಾಡುತ್ತಿರ್ತೀರ, ಒಂದು ವೇಳೆ ಅದು ಎಕ್ಸಾಮಲ್ಲಿ ಬರಲ್ಲ. ಸೊ ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಯಾವ ರೀತಿ ಗುರುತಿಸಬೇಕಪ್ಪ ಅಂದರೆ, ಸೊ ನಿಮಗೆ ಇವಾಗೊಂದು ಆ ಒಂದು ಗ್ರಾಮರ್ ಇದೆ ಅಂದಾಗ ಜಸ್ಟ್ ಏನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಬ್ಯಾಕ್ ಸೈಡ್ಸೇ ಆಲ್ಮೋಸ್ಟ್ ಕೊಟ್ಬಿಟ್ಟಿರ್ತಾರೆ. ಸೊ ಈ ರೀತಿ ಒಂದು ವರ್ಡ್ಸ್ಗಳನ್ನು. ಸೊ ಆವಾಗ ಏನು ಮಾಡ್ತೀರಾ ಅಂತಂದರೆ ಅವುಗಳನ್ನು ಹಾಕ್ಕೊಂಡ್ರೆ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಂಗೆ. ಓಕೆನಾ, ಸೊ ಪ್ರಿಪೇರ್ ಆಗ್ತೀರಾ. ಓಕೆನಾ, ಬನ್ನಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತಲ್ವಾ, ಐ ಟುಕ್ ಅ ಪೆನ್, V2 ಫಾರ್ಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದಾಗ ಇಲ್ಲಿ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಓಕೆನಾ, ಸೊ ಇಲ್ಲಿ ನೋಡಿ, ಐ ವಾಸ್ ಟೇಕಿಂಗ್ ಅ ಪೆನ್. ಓಕೆನಾ, ಇಲ್ಲಿ ಏನಾಗುತ್ತೆ, ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಯೂಸ್ ಆಗುತ್ತೆ ರೀ. ಯಾಕಂತಂದರೆ ಇದುವರೆಗೂ ನಾವೇನು ನೋಡಿದ್ದೀವಿ, ಪ್ಲೂರಲ್ ಫಾರ್ಮ್ ಯೂಸ್ ಆಗೋದನ್ನು ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಸಿಂಗ್ಯುಲರ್ ಫಾರ್ಮ್ ಯೂಸ್ ಆಗುತ್ತೆ. ಓಕೆ, ಐ ವಾಸ್ ಟೇಕಿಂಗ್ ಅ ಪೆನ್, ವಿ ವರ್ ಟೇಕಿಂಗ್ ಅ ಪೆನ್. ವರ್ ಯಾಕೆ ಯೂಸ್ ಆಗುತ್ತೆ ಹೇಳಿ, ವಿ ವರ್ ಯಾಕಪ್ಪ ಅಂತಂದರೆ ವಿ ಅನ್ನೋದೇನಾಗುತ್ತೆ ರೀ, ಪ್ಲೂರಲ್ ಫಾರ್ಮ್ ಆಗುತ್ತೆ. ಈ ಒಂದು ಪ್ಲೂರಲ್ ಫಾರ್ಮ್ ಇದ್ದಾಗ ಏನು ಮಾಡಬೇಕು, ನಾವು ವರನ್ನು ಯೂಸ್ ಮಾಡಬೇಕು. ಸೊ ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ವಾಸನ್ನು ಯೂಸ್ ಮಾಡ್ತೀವಿ, ಪ್ಲೂರಲ್ ಫಾರ್ಮ್ ಇದ್ದಾಗ ವೇರನ್ನು ಯೂಸ್ ಮಾಡ್ತೀವಿ. ಓಕೆನಾ, ಶಿ ವಾಸ್ ಟೇಕಿಂಗ್ ಅ ಪೆನ್, ಹಿ ವಾಸ್ ಟೇಕಿಂಗ್ ಅ ಪೆನ್. ಓಕೆನಾ, ಸೊ ಈ ರೀತಿಯಾಗಿ ಈಸ್ ಯಾವಾಗ ಯೂಸ್ ಮಾಡಬೇಕು, ಆ್ಯಮ್ ಯಾವಾಗ ಯೂಸ್ ಮಾಡಬೇಕು, ಆರ್ ಯಾವಾಗ ಯೂಸ್ ಮಾಡಬೇಕು, ಸೊ ಯಾವ ಟೆನ್ಸಸಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಅದೇ ರೀತಿಯಾಗಿ ವಾಸ್, ವೇರ್ ಮತ್ತು ಹ್ಯಾಡ್ ಈ ಒಂದು ಹೆಲ್ಪಿಂಗ್ ವರ್ಬ್ಗಳು ಯಾವ ಟೆನ್ಸಸ್ಸಲ್ಲಿ ಬರುತ್ತೆ ಅನ್ನೋದನ್ನು ಐಡೆಂಟಿಫಿಕೇಷನ್ ನಿಮಗೆ ತಲೆಯಲ್ಲಿರಬೇಕು. ಓಕೆನಾ, ಅಲ್ಲಿ ಹ್ಯಾಸ್, ಹ್ಯಾವ್ ಅಂತ ಬರುತ್ತೆ. ಹ್ಯಾಸ್, ಹ್ಯಾವ್ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಜಸ್ಟ್ ಏನು ಬರುತ್ತೆ, ಇಲ್ಲಿ ಪರ್ಫೆಕ್ಟ್ ಟೆನ್ಸು. ಅಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಹ್ಯಾಸು, ಹ್ಯಾವು, ಹ್ಯಾಸ್ ಬೀನು, ಹ್ಯಾವ್ ಬೀನ್. ಸೊ ಆ ರೀತಿ ಯೂಸ್ ಮಾಡ್ತೀವಿ. ಇಲ್ಲಿ ಜಸ್ಟು ಹ್ಯಾಡನ್ನು ಹ್ಯಾಡ್ ಬೀನ್ ಈ ರೀತಿ ಯೂಸ್ ಮಾಡ್ತೀವಿ ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಓಕೆನಾ, ಸೊ ಜಸ್ಟು ನೀವು ಯಾವ ರೀತಿ ಯೂಸ್ ಮಾಡಿದ್ದೀನಿ ಆ ಒಂದು ಟೆನ್ಸಸ್ಸಲ್ಲಿ ಯಾವ ರೀತಿ ಒಂದು ಫಾರ್ಮುಲಾ, ಜಸ್ಟ್ ನಿಮಗೆ ಫಾರ್ಮುಲಾ ಇದ್ದರೆ ಏನಾಗುತ್ತೆ ಅಂದರೆ ಜಸ್ಟ್ ಒಂದು ಸಲ ನೀವು ಫಾರ್ಮುಲಾವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನೆಕ್ಸ್ಟು ನೀವು ಟೆನ್ಸಸ್ಸಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಹೋದ್ರಿ ಅಂದರೆ ಜಸ್ಟು ನೀವೇನು ಮಾಡ್ತೀರಾ, ಟೆನ್ಸಸ್ಸನ್ನು ಪರ್ಫೆಕ್ಟ್ ಆಗ್ತೀರಾ. ಓಕೆನಾ, ಪರ್ಫೆಕ್ಟ್ ಆಗಿದ್ದೀರಾ ಅಂದ್ಕೊಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಓಕೆ, ಜಸ್ಟ್ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಎಸ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟು. ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ರೀ, ಇಲ್ಲಿ ಜಸ್ಟ್ ನೀವು ಸಿಂಗ್ಯುಲರ್ ಇರಲಿ ಪ್ಲೂರರ್ ಇರಲಿ, ಸೊ ಏನು ಮಾಡ್ತೀರಾ, ಹ್ಯಾಡನ್ನು ಯೂಸ್ ಮಾಡಿಬಿಡ್ಬೇಕು ರೀ. ಸೊ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ.
ಜಸ್ಟ್ ಇಲ್ಲಿ ನೋಡಿ V3 ಫಾರ್ಮ್ ವರ್ಬ್ ಫಾರ್ಮ್ ಥರ್ಡನ್ನು ಯೂಸ್ ಮಾಡಬೇಕು. ಸೊ ಥರ್ಡ್ ಫಾರ್ಮ್ ಅಂತ ಬಂದಾಗ ಟೇಕನ್, ಓಕೆನಾ. ಐ ಟೇಕ್, ಟುಕ್, ಟೇಕನ್, ಓಕೆ. ಥರ್ಡ್ ಫಾರ್ಮ್ ಟೇಕನ್ ಅಂತ ಬಂದಿದೆ, ಓಕೆನಾ. ಸೊ ಟೇಕನ್ ಅಂತ ಬಂದಾಗ ಐ ಹ್ಯಾಡ್ ಟೇಕನ್ ದ ಬುಕ್, ವಿ ಹ್ಯಾಡ್ ಟೇಕನ್ ದ ಬುಕ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬಲ್ಲಿ ಯಾವುದೇ ರೀತಿ ಚೇಂಜಸನ್ನು ನಾವು ಕಾಣೋದಿಲ್ಲ, ಓಕೆನಾ. ಸೊ ಜಸ್ಟು V3 ಫಾರ್ಮ್ ಯಾವ ರೀತಿ ಇದೆ, V3 ಫಾರ್ಮನ್ನು ಯೂಸ್ ಮಾಡಬೇಕು. ಸೊ ವರ್ಬ್ ಫಾರ್ಮ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾವ ವರ್ಬ್ ಬರುತ್ತೆ ಇಲ್ಲಿ, V3 ಫಾರ್ಮ್, ಓಕೆನಾ. ವರ್ಬ್ ಥರ್ಡ್ ಫಾರ್ಮು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಆಗುತ್ತೆ, ಓಕೆನಾ. ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಎಸ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್, ಓಕೆ. ಸೊ ಇಲ್ಲಿ ಏನು ಯೂಸ್ ಮಾಡ್ತೀವಿಪ್ಪ ಅಂತಂದರೆ ನಾವು ಹ್ಯಾಡ್ ಬೀನನ್ನು ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಜಸ್ಟ್ ಹ್ಯಾಡ್ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ, ಓಕೆನಾ. ಹ್ಯಾಡ್ ಅನ್ನೋದನ್ನು ಏನು ಮಾಡ್ತೀವಿ ಅಂದರೆ V3 ಫಾರ್ಮ್, ಓಕೆನಾ. V3 ಫಾರ್ಮ್ ಪರ್ಫೆಕ್ಟ್ ಅಂತ ಬಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಹ್ಯಾಡ್ ಬೀನನ್ನು ಯೂಸ್ ಮಾಡ್ತೀವಿ. ಹ್ಯಾಡ್ ಅನ್ನೋದು ಪರ್ಫೆಕ್ಟ್ ಟೆನ್ಸಲ್ಲಿ, ಹ್ಯಾಡ್ ಬೀನ್ ಅನ್ನೋದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಓಕೆ. ನೋಡಿ ಪ್ಲಸ್ ING ಪ್ಲಸ್ ಆಬ್ಜೆಕ್ಟನ್ನು ಯೂಸ್ ಮಾಡ್ತೀವಿ. ಇಲ್ಲೇನಿದೆ ಟೇಕಿಂಗ್ ಅ ಪೆನ್. ಸೊ ಈಗ ING ಅಂತ ಯೂಸ್ ಮಾಡಿದಾಗ ಏನಾಗುತ್ತೆ ರೀ, ವರ್ಬ್ ಫಾರ್ಮ್ 1 ಅಂತ ಬರುತ್ತೆ. ಅಲ್ಲಿ ನಿಮ್ಗೆ ಏನಂತ ಕೊಟ್ಟಿರ್ತಾರೆ ಅಂತಂದರೆ ಬಿ ಕೊಟ್ಬಿಟ್ಟು, ಅಂದರೆ ಬಿ ಅಂತಂದರೆ ಜಸ್ಟ್ ಅಂದರೆ BE ಅಂತ ಬರಿತೀವಲ್ಲ ಅದು ಬಿ, ಆ ಬಿ ಕೊಟ್ಬಿಟ್ಟು ಟೇಕ್ ಅಂತ ಕೊಟ್ಟಿರ್ತಾರೆ. ಸೊ ಬಿ ಅಂತಂದಾಗ ನೀವು ಥಿಂಕ್ ಮಾಡಿಬಿಡಬೇಕು ರೀ. ಸೊ ಪ್ಲಸ್ ING ಹಚ್ಚಬೇಕು, ಓಕೆನಾ. ಪ್ಲಸ್ ING ಅಥವಾ INGಗೆ ನಾವು ಇನ್ನೊಂದು ಹೆಸರು ಏನಂತೀವಿ ರೀ, ಜರುಂಡಾ ಫಾರ್ಮ್ ಅಂತ ಯೂಸ್ ಮಾಡ್ತೀವಿ, ಹೌದ್ರಿ. ಸೊ ಇಲ್ಲಿ he had been taking a pen, ಓಕೆ. he had been taking a pen, she had been taking a pen, ಈ ರೀತಿಯಾಗಿ you had been taking a pen, ಓಕೆ. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಫ್ಯೂಚರ್ ಟೆನ್ಸ್. ಈ ಫ್ಯೂಚರ್ ಟೆನ್ಸಸ್ಸು ಭವಿಷ್ಯತ್ ಕಾಲ ಅಂತ ಕರಿತೀವಲ್ರಿ. ಸೊ ಈ ಒಂದು ಫ್ಯೂಚರ್ ಟೆನ್ಸಸ್ ಇನ್ನು ಮುಂದೆ ಆಗೋದನ್ನು ಹೇಳೋದು. ಸೊ ಮಾಡ್ತೇನೆ ಅನ್ನೋದು ಮಾಡಿರೋದಿಲ್ಲ, ಮಾಡ್ತೀನಿ. ಓದುತ್ತೇನೆ ಅನ್ನೋದು ಓದಿರೋದಿಲ್ಲ, ಇನ್ನು ಮೇಲೆ ಓದಬೇಕು, ಓಕೆ. ಆ ರೀತಿಯಾಗಿ ಇದನ್ನು ನಾವು ಏನಂತೀವಿ, ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ, ಓಕೆನಾ. ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಓಕೆನಾ. ನೋಡಿ ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ಏನಾಗುತ್ತೆ ನೋಡ್ರಿ, ಎಸ್ ಪ್ಲಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಗೊತ್ತಿರಲಿ. ಇಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ನೀವು ಈಗ ಹಿಂದಿನ ಎರಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಅಲ್ಲಿ ನಿಮಗೆ ಹೆಲ್ಪಿಂಗ್ ವರ್ಬನ್ನು ನಾವು ಬರೋದಿಲ್ಲ, ಓಕೆನಾ. ಸಾರಿ, ಹೆಲ್ಪಿಂಗ್ ವರ್ಬ್ ಇರಲಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಫ್ಯೂಚರ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ವಿಲ್, ಶಾಲ್ ಅಂತ, ಓಕೆ. ಐ ಶಾಲ್ ಟೇಕ್ ದ ಬುಕ್, ನಾನು ಬುಕ್ ತೊಗೊಳ್ಳ. ಸೊ ಏನಂತೀರ, ಸೊ ಬುಕ್ ತೊಗೊಳ್ಳ, ಮುಂದೆ ತೊಗೋಬೇಕು, ಇನ್ನೂ ತೊಗೊಂಡಿಲ್ಲ ನೀವು. ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಟೇಕನ್ ಯುವರ್ ಬುಕ್ ಅಂತಂದರೆ ಮತ್ತೆ ಬೇರೆ ಆಗುತ್ತೆ. ಯಾಕಂತಂದರೆ ಆಲ್ರೆಡಿ ನಾನು ಬುಕ್ ತೊಗೊಂಡಿದ್ದೀನಿ, ಅದು ಪಾಸ್ಟ್ ಟೆನ್ಸಲ್ಲಿ ಆಗುತ್ತೆ. ಇಲ್ಲೇನಾಗುತ್ತೆ, ಐ ಶಾಲ್ ಟೇಕ್ ದ ಬುಕ್, ನಾನು ಬುಕ್ ತೊಗೊಳ್ಳ ಅಂತ ಕೇಳ್ತಿರ್ತೀರಲ್ವ. ಸೊ ಆವಾಗ ಏನಾಗುತ್ತೆ, ಇದು ಫ್ಯೂಚರ್ ಟೆನ್ಸಲ್ಲಿ ಆಗುತ್ತೆ. ಅದೇ ರೀತಿ ವಿ ಶಾಲ್ ಮತ್ತು ದೇ ವಿಲ್. ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗಬಹುದು. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ವಿ ಮತ್ತು ದೇ ಅಂತ ಯೂಸ್ ಮಾಡಿದಾಗ ವಿ ಶಾಲ್ ಅಂತ ಯೂಸ್ ಮಾಡಿದ್ವಿ, ಬಟ್ ಇಲ್ಲಿ ಏನಂತ ದೇ ವಿಲ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಈ ಒಂದು ಫ್ಯೂಚರ್ ಟೆನ್ಸಸ್ಸಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ, ಓಕೆನಾ. ಸೊ ಯಾವುದಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಜಸ್ಟ್ ಆ ವರ್ಡ್ಸ್ ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಓಕೆನಾ. ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ INGಯನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಈ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ, ಓಕೆನಾ. ಸೊ ಎಲ್ಲಿ ಹಿ ಶೀಟ್ ಅಂತ ಬರುತ್ತೆ, ಸೊ ಯಾವ ರೀತಿ ಯೂಸ್ ಮಾಡಬೇಕು ಹಿ ಶೀಟ್ ಅಂತ ಬಂದಾಗ, ಮತ್ತು ಸಿಂಗ್ಯುಲರ್ ಫಾರ್ಮ್ ಮತ್ತು ಪ್ಲೂರಲ್ ಫಾರ್ಮು, ಓಕೆನಾ. ಇಲ್ಲಿ ನೋಡಿ ಇದೊಂದು ಫ್ಯೂಚರ್ ಟೆನ್ಸಲ್ಲಿ ವಿಲ್ ಬಿ, ಶಾಲ್ ಬಿ ಈ ರೀತಿ ಯೂಸ್ ಮಾಡ್ತೀವಿ, ಹೌದ್ರಿ. V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟು,
ಇಲ್ಲಿ ಏನಂತ ಬರುತ್ತೆ, ವಿ ಶಾಲ್ ಬಿ ಟೀಚಿಂಗ್ ದ ಗ್ರಾಮರ್. ಸೊ ನಾನು ಏನು ಮಾಡ್ತಿದ್ದೀನಿ, ಗ್ರಾಮರ್ ಟೀಚ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಗ್ರಾಮರ್ ಟೀಚ್ ಮಾಡ್ತೀನಿ ನಾನು ಜಸ್ಟ್ ಈಗ ಆಲ್ರೆಡಿ ಟೀಚ್ ಮಾಡ್ತಿದ್ದೀನಿ, ಬಟ್ ಇದೇನಾಗುತ್ತೆ, ವಿ ಶಾಲ್ ಬಿ ಟೀಚಿಂಗ್ ಅ ಗ್ರಾಮರ್. ನಾನು ಇಂದಿನ ಕ್ಲಾಸಲ್ಲಿ ಗ್ರಾಮರನ್ನು ಟೀಚ್ ಮಾಡ್ತೀನಿ. ಬಟ್ ಇಲ್ಲಿ ಕ್ಲಾಸ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ. ಏನಪ್ಪ ಅಂತಂದರೆ ಇನ್ನು ಮುಂದೆ ಟೀಚ್ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ನಾವೇನಂತೀವಿ, ವಿ ಶಾಲ್ ಬಿ ಟೀಚಿಂಗ್ ಅ ಗ್ರಾಮರ್. ಏನು ಹೇಳ್ತಿದ್ದೀರಾ, ಗ್ರಾಮರ್ನ ಹೇಳ್ತೀವಿ ಅದೇ ರೀತಿಯಾಗಿ. ಓಕೆನಾ. ಇದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಟೆನ್ಸಸ್ ಅಂತ ಬಂದಾಗ ING ಪ್ಲಸ್ ING ಬರುತ್ತೆ. ಜಸ್ಟ್ ಇಲ್ಲಿ ಏನಂದ್ರೆ ವಿಲ್ ಬಿ, ಶಾಲ್ ಬಿ ಅಂತ ಯೂಸ್ ಮಾಡ್ತೀವಿ. ಹೌದ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಯಾರ್ಯಾರೆಲ್ಲ ಅರ್ಥ ಆಗಿದೆ ಈ ಒಂದು ಲೈಕನ್ನು ಕೊಡಿ, ನಿಮ್ಮ ಒಂದು ಗುರುದಕ್ಷಿಣೆ ಅಂತ. ಸೊ ಈ ಒಂದು ಲೈಕನ್ನು ಕೊಡ್ತಾ ಹೋಗಿ. ಸೊ ಯಾವ ರೀತಿ ಮುಂದಿನ ಒಂದು ವೀಡಿಯೋಸ್ಗಳು ಮಾಡೋಕ್ಕೆ ನಮಗೂ ಕೂಡ ಒಂದು ನೋಡ್ತಾ ಇದ್ದಾರೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗುರುತಾಗಲಿ ಅಂತ ಈ ಒಂದು ಜಸ್ಟ್ ಲೈಕನ್ನು ಹೇಳ್ತಾ ಇರೋದು. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇದರ ನೋಟ್ಸ್ ಬೇಕಾಗಿತ್ತು ಅಥವಾ ಇದರ ಒಂದು ಫಾರ್ಮುಲಾಸ್ಗಳನ್ನು ನೋಟ್ಸು, ಸೊ ನಿಮ್ಗೆ ಎಲ್ಲ ಥರದ ಈ ಒಂದು ನಿಮ್ಗೆ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಬಿಡಿಸ್ಬೇಕು ಅಂತಂದರೆ ಸೊ ಏನು ಮಾಡ್ತೀರಿ ಅಂದರೆ ನೆಕ್ಸ್ಟ್ ಕೆಳಗಡೆ ಕಾಣ್ತಿರೋ ಒಂದು ಇನ್ಸ್ಟಾ IDಗೆ ನೀವು ಕಳಿಸ್ಬೋದು. ಓಕೆನಾ. ಸೊ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ಟೆನ್ಸಸ್ಸನ್ನು ಪರ್ಫೆಕ್ಟ್ ಆಗಿರಿ. ಸೊ ಟೆನ್ಸಸ್ಸನ್ನು ಪರ್ಫೆಕ್ಟ್ ಆದಾಗ ನೀವು ಯಾವೊಂದು ಸೊ ನಾನು ಅಂದ್ಕೊಂಡಿದ್ದೀನಿ ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ಬಂದುಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.